ಶಂಕರ್ ಹೆಗ್ಡೆ ಪ್ರೆಸೆಂಟ್ಸ್ ಸತ್ಯ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನ್ಯಾ ಹೆಗ್ಡೆ. ಜ್ಯೋತಿಷ್ಯದ ಆಳ ಅಗಲಗಳ ಬಗ್ಗೆ ತಿಳಿಸಿಕೊಡ್ತಾ ಹಾಗೆ ಅದರ ಇತಿಮಿತಿಗಳ ಬಗ್ಗೆ ಕೂಡ ಅರಿವು ಮೂಡಿಸಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷ್ಯ ವಿದ್ವಾನ್ ಶಂಕರ್ ಹೆಗ್ಡೆ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಂಕರ್ ಹೆಗ್ಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ರಿ ನಮ್ಮ ಅದೃಷ್ಟವನ್ನ ನಾವು ಅನ್ಲಾಕ್ ಮಾಡೋದು ಹೇಗೆ ಅಂತ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂತಹ ಒಂದು ಸುಪ್ತ ಕನಸು, ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು, ಅಲ್ಲಿ ಏನೋ ಒಂದು ಹೆಸರು ಮಾಡಬೇಕು, ಏನೋ ಒಂದು ಮ್ಯಾಜಿಕ್ ಆಗುತ್ತೆ, ನಾವು ಸಾಧನೆ ಮಾಡ್ತೀವಿ ಅಂತ. ಸೊ ಇಂಥವರು ತಮ್ಮ ಅದೃಷ್ಟವನ್ನ ಅನ್ಲಾಕ್ ಮಾಡ್ಕೊಳ್ಳೋದು ಹೇಗೆ? ಸೊ ಹಾಗೆ ಒಂದು ಸೆಲೆಬ್ರಿಟಿಗಳ ಜಾತಕದ ಎಕ್ಸಾಂಪಲ್ ಮೂಲಕ ಇದನ್ನ ವಿವರಿಸೋದಾದ್ರೆ. ಕಳೆದ ಸಂಚಿಕೆಯಲ್ಲೂ ಕೂಡ ಜಗ್ಗೇಶ್ ಅವ್ರ ಜಾತಕ ನಾನು ವಿಮರ್ಶೆ ಮಾಡಿದ್ದೆ, NT ರಾಮರಾವ್ ಅವ್ರದ್ದು ಮಾಡಿದ್ದೆ. ಈಗ ಈ ಸ್ಟಾರ್ಗಳಿಂದ ಅಟ್ರಾಕ್ಟ್ ಆಗಿ ಭಾಳಷ್ಟು ಜನ ಯಂಗ್ಸ್ಟರ್ಸ್ಗಳು ಬಂದುಬಿಡ್ತಾರೆ ಫಿಲ್ಮ್ ಇಂಡಸ್ಟ್ರಿಯನ್ನು ಸಾಧಿಸಬೇಕು ಅಂತ. ಕೆಲವೊಂದಿಷ್ಟು ಜನ ತಮ್ಮ ಮನೆಯವ್ರ ದುಡ್ಡೆಲ್ಲ ಹಾಕಿಬಿಟ್ಟು ಸಂಕಷ್ಟಕ್ಕೆ ಸಿಲುಕುವಂಥದ್ದೆಲ್ಲ ಇದೆ. ಈ ಫಿಲ್ಮ್ ಲ್ಯಾಂಡಿಗೆ ಶುಕ್ರ ಕಾರಕ ಗ್ರಹ, ಆರ್ಟಿಸ್ಟಿಕ್ ಫೀಲ್ಡಿಗೆ ಶುಕ್ರ ಕಾರಕ ಗ್ರಹ. ನಾನು ಹೋದ ಸಂಚಿಕೆಯಿಂದ ಹೇಳ್ತಾ ಇದ್ದೇನೆ, ದಶಾಂಶದಲ್ಲಿ 9ನೇ ಮನೆ, ಷಷ್ಠಿ ಅಂಶದಲ್ಲಿ 10-11ನೇ ಮನೆಗಳಿಂದ ನಾವು ನೋಡಿಕೊಂಡು ಅಲ್ಲಿ ಶುಕ್ರನ ಪ್ರಭಾವ ಬಹಳ ಚೆನ್ನಾಗಿದ್ದರೆ ಈ ಫಿಲ್ಮ್ ಲ್ಯಾಂಡಿಗೆ ಅನುಮತಿಯನ್ನು ಕೊಡ್ತೇವೆ. ನೋಡಿ, ಜಗದ್ವಿಖ್ಯಾತ ತಾರೆಯಾಗಿದೆ ಅಂತ ಮೆರಿಲಿನ್ ಮೊನ್ರೋ ಅವ್ರ ಜಾತಕ ನಾನು ತೋರಿಸ್ತಾ ಇದ್ದೇನೆ. ಈ ಮೊನ್ರೋ ಅವ್ರ ಜಾತಕದಲ್ಲಿ ಬೇಸಿಕ್ ಚಾರ್ಟು ಕರ್ಕಾಟಕ ಲಗ್ನದ ಜಾತಕ, ಇದು ಶುಕ್ರ 10ನೇ ಮನೆಯಲ್ಲಿದ್ದಾನೆ. ಇರಲಿ, ಬಟ್ ನಾವು ಅನ್ಲಾಕ್ ಮಾಡಲಿಕ್ಕೆ ನೋಡ್ತಾ ಇರುವಂಥದ್ದು 9ನೇ ಮನೆ ದಶಾಂಶದಲ್ಲಿ. ನೋಡಿ, ಈಗ ದಶಾಂಶದ 9ನೇ ಮನೆಯಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ ಆರ್ಟಿಸ್ಟಿಕ್ ಪ್ಲಾನೆಟ್ ಆಗಿ. ಅದಕ್ಕೆ ಪೂರಕವಾಗಿ ಚಂದ್ರ ಇನ್ನೊಂದು ಸ್ವಲ್ಪ ಆರ್ಟಿಸ್ಟಿಕ್ ವಿಚಾರಗಳನ್ನು ತಿಳಿಸ್ಕೊಡುವಂಥ ಅವನನ್ನು ಸೇರಿಕೊಂಡಿದ್ದಾನೆ. ಇನ್ನು ಷಷ್ಠಂಶಕ್ಕೆ ಬಂದರೆ ಇವರ ಜಾತಕದಲ್ಲಿ 11ನೇ ಮನೆಗೆ ಶುಕ್ರನ ದೃಷ್ಟಿ ಇದೆ. ಇದರ ಹೊರತಾಗಿ ಇನ್ನೊಂದು ನಾವು ನೋಡ್ಬೋದು, ಜೈಮಿನಿ ಪದ್ಧತಿಯಲ್ಲಿ ಧನಪದ ಅಂತಿದೆ. 2ನೇ ಮನೆ ಅಧಿಪತಿ ಅಲ್ಲಿಂದ ಎಷ್ಟು ಮನೆ ದೂರ ಇದ್ದಾನೋ ಆ ಮನೆಯನ್ನು ನಾವು ಧನಪದ ಅಂತ ಕರಿತೇವೆ ಜೈಮಿನಿ ಪದ್ಧತಿಯಲ್ಲಿ. ಇವರ ಜಾತಕದಲ್ಲಿ 2ನೇ ಮನೆ ಅಧಿಪತಿ ಸೂರ್ಯ, ಆತ ಅಲ್ಲಿಂದ 10ನೇ ಮನೆಯಲ್ಲಿದ್ದಾನೆ. ಅಲ್ಲಿಂದ 10ನೇ ಮನೆಯನ್ನು ತೆಗೆದುಕೊಂಡ್ರೆ ಕುಂಭ ಆಗುತ್ತೆ. ಅದನ್ನು ನಾವು ನವಾಂಶದಲ್ಲಿ ಕಾಪಿ ಪೇಸ್ಟ್ ಮಾಡಿದಾಗ ಅಲ್ಲಿ ಯಾವ್ಯಾವ ಗ್ರಹಗಳು ಇನ್ಫ್ಲುಯೆನ್ಸ್ ಮಾಡ್ತಾಯಿದೆ ಅಂತ ನೋಡಿದಾಗ ಅಲ್ಲಿ ಕೂಡ ನವಾಂಶದಲ್ಲಿ ಅವರ 9ನೇ ಮನೆಯನ್ನು ಶುಕ್ರ ನೋಡ್ತಾನೆ. ಈ ಥರದ ಜೈಮಿನಿ ಧನಪದದಿಂದಲೂ ನಾವು ನಮಗೆ ಅದೃಷ್ಟ ಎಲ್ಲಿದೆ ಅಂತ ಕೂಡ ಕಂಡುಹಿಡ್ಕೊಳ್ಬೋದು. ಈ ರಜನಿಕಾಂತ್ ಅವ್ರ ಜಾತಕ ತೋರಿಸ್ತೇನೆ ನೋಡಿ. ಇವರ ದಶಾಂಶದಲ್ಲಿ ಶುಕ್ರ 9ನೇ ಮನೆಗೆ ಕನೆಕ್ಟಿವಿಟಿಯನ್ನು ತೆಗೆದುಕೊಂಡಿಲ್ಲ. ಬಟ್ ಷಷ್ಠಾಂಶದಲ್ಲಿ ಮಾತ್ರ ದಶಮಾಧಿಪತಿನೇ ಶುಕ್ರ. ಮತ್ತು ಇವರಿಗೆ ದಶಾಂಶದಲ್ಲಿ ಸೂರ್ಯನೂ ಬಂದಿರೋದ್ರಿಂದ ರಾಜಕೀಯಕ್ಕೆ ಬಂದರೂ ಇವರು ಕೂಡ ಒಂದು ತಕ್ಕ ಮಟ್ಟಿಗಿನ ಸಕ್ಸಸ್ಸನ್ನಂತೂ ಖಂಡಿತ ಕಾಣ್ತಾರೆ ಅಂತ ಹೇಳ್ಬೋದು. ಸೊ ರಾಜಕೀಯದಲ್ಲೂ ಇವರಿಗೆ ಸಕ್ಸಸ್ ಇದೆ ಅಂತ ನಾವಿಲ್ಲಿ ಅನ್ಲಾಕ್ ಮಾಡ್ಬೋದು. ಹಾಗೆಯೇ ಇಷ್ಟು ಸಾಕು ಅನ್ಸುತ್ತೆ, ಯಾಕಂದರೆ ಭಾಳ ಜನರಿಗೆ ನಾನು ಹೇಳುವಂಥ ಜೈಮಿನಿ ಧನಪದ ದಶಾಂಶ ಷಷ್ಠಾಂಶ ಎಲ್ಲ ಅವರಿಗೆ ಹೊಸದಾಗಿರುತ್ತೆ. ಸೊ ಬೇರೆ ಬೇರೆ ಫೀಲ್ಡ್ಗಳನ್ನು ನಾವು ನೋಡ್ಬೋದು. ಸೊ ಈಗ ಹೆಚ್ಚಿನ ಜನರಿಗಿರುವಂತಹ ಸಮಸ್ಯೆ ಅಂದರೆ ಅವರ ದುಡಿಮೆ ಅವರ ಲೈಫ್ ಸ್ಟೈಲ್ಗೆ ಸಾಕಾಗೋಲ್ಲ. ಹಾಗಾಗಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ಸ್, ಶೇರ್ಸ್ ಮಾರ್ಕೆಟ್ ಅಂತ. ಸೊ ಇವರಿಗೆ ಯಾವ ರೀತಿಯಾದಂಥ ಕಾಂಬಿನೇಷನ್ಸ್ ವರ್ಕ್ ಆಗುತ್ತೆ? ಗುಡ್ ಕ್ವಶನ್. ನೋಡಿ, ಈ ಸ್ಟಾಕ್ ಮಾರ್ಕೆಟಿಗೆ ಹೋಗಬೇಕು ಅಂತಂದರೆ ಬುಧ ಮತ್ತು ಶನಿ ಗ್ರಹಗಳ ಒಂದು ಇನ್ಫ್ಲುಯೆನ್ಸ್ ತುಂಬ ಇಂಪಾರ್ಟೆಂಟು. ಈಗ ನಾನು ರಾಕೇಶ್ ಅವರ ಜಾತಕವನ್ನು ಇಟ್ಟಿದ್ದೇನೆ. ಇವರು ಏನಿಲ್ಲ ಅಂದ್ರೆ ಒಂದು 35,000 ಕೋಟಿಯಿಂದ 45,000 ಕೋಟಿ ಮಧ್ಯೆ ಇರುವಂಥ ನಮ್ಮ ದೇಶದ ಸೂಪರ್ ರಿಚ್ ಪರ್ಸನ್ಸಲ್ಲಿ ಒಬ್ಬರು. ಪೂರ್ತಿಯಾಗಿ ಅವರ ಇನ್ಕಮ್ ಬಂದಿದ್ದೇ ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ. ನೋಡಿ, ಇವರ ಜಾತಕದಲ್ಲಿ ದಶಾಂಶಕ್ಕೆ ನಾವು ಹೋದಾಗ 9ನೇ ಮನೆ ಅಧಿಪತಿನೇ ಬುಧ. ಇದಕ್ಕೆ ಕಾರಕ ಗ್ರಹ ಸ್ಟಾಕ್ ಮಾರ್ಕೆಟಿಗೆ ಅಥವಾ ಇನ್ವೆಸ್ಟ್ಮೆಂಟಿಗೆ, ಆ ಥರದ್ದು ಶೇರ್ಸು ಸ್ಟಾಕ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬುಧ ಬಹಳ ಬೇಕು, ಶನಿನೂ ಬೇಕು. ಸೊ ದಶಾಂಶದಲ್ಲಿ 9ನೇ ಮನೆ ಅಧಿಪತಿನೇ ಬುಧ, ಪಂಚಮನಿದ್ದಾನೆ. ಸ್ಪೆಕ್ಯುಲೇಷನ್ಗೆ ಸಂಬಂಧಿಸಿದಂಥ ಜಾಗ 5ನೇ ಮನೆ. 5, 2, 11 ಕನೆಕ್ಟಿವಿಟಿ ಬಂದಾಗ ಸ್ಪೆಕ್ಯುಲೇಷನಿಂದ ಗೇನ್ಸ್ ಆಗುತ್ತೆ. ಶನಿ ಬುಧ ಚೆನ್ನಾಗಿರಬೇಕು. ಶನಿನೂ 9ನೇ ಮನೆಯನ್ನು ದಶಾಂಶದಲ್ಲಿ ನೋಡ್ತಾ ಇದ್ದಾನೆ. ಇನ್ನು ಷಷ್ಠಾಂಶಕ್ಕೆ ಬಂದುಬಿಟ್ರೆ ಇವರ 11ನೇ ಮನೆಗೆ ಬುಧನೇ ನೋಡ್ತಾ ಇದ್ದಾನೆ. 11ನೇ ಮನೆ ಅಧಿಪತಿ ಮತ್ತು 10ನೇ ಮನೆ ಅಧಿಪತಿನೇ ಶನಿ. ಬ್ಯೂಟಿಫುಲ್ಲಿ ಎಕ್ಸ್ಪ್ಲೇನ್ಡ್. ಹೀಗೆ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಿದ್ರೆ ದಶಾಂಶದಲ್ಲಿ 9ನೇ ಮನೆಗೆ ಬುಧ ಬರಬೇಕು. ಷಷ್ಠಾಂಶದಲ್ಲಿ 10-11ನೇ ಮನೆಗಳಿಗೆ ಬುಧ ಶನಿಗಳ ಸಂಬಂಧ ಬಂದರೆ ಸಕ್ಸಸ್ಸನ್ನು ಕಾಣ್ತಾರೆ. ಓಕೆ. ಸೊ ಇನ್ನು ಒಂದು ಕೇಳಲೇಬೇಕಾದಂತಹ ಫೀಲ್ಡ್ ಅಂದ್ರೆ ಸ್ಪೋರ್ಟ್ಸ್. ಸಾಕಷ್ಟು ಇಂಟ್ರೆಸ್ಟ್ ಇರುವಂತಹ ಫೀಲ್ಡ್ ಇದು, ಹಾಗೆ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಹೌದು. ಸೊ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ತಮ್ಮ ಅದೃಷ್ಟವನ್ನ ಅನ್ಲಾಕ್ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿಯಾದಂತಹ ಕಾಂಬಿನೇಷನ್ಸ್ ಇದ್ರೆ ವರ್ಕ್ ಆಗುತ್ತೆ?
ಒಂದು ಅದ್ಭುತವಾದಂಥ ಜಾತಕವನ್ನೇ ತೋರಿಸ್ಬಿಡೋಣ. ಸಚಿನ್ ತೆಂಡೂಲ್ಕರ್ ಅವ್ರದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸ್ಪೋರ್ಟ್ಸಿಗೆ ನಾವು ನೋಡುವಂಥ ಮನೆಗಳು 3, 6, 10, 11 ವಿಶೇಷವಾಗಿ 3ನೇ ಮನೆ. ಮತ್ತು ಈ ದೈಹಿಕ ಬಲದ ಸ್ಪೋರ್ಟ್ಸ್ಗಳಿಗೆ ನಾವು ಬುಧ ಮತ್ತು ಕುಜನನ್ನು ನೋಡಬೇಕಾಗುತ್ತೆ. ಈ ತೆಂಡೂಲ್ಕರ್ ಅವರ ದಶಾಂಶಕ್ಕೆ ಬಂದರೆ 9ನೇ ಮನೆಯಲ್ಲಿ ಬುಧ ಇದ್ದಾನೆ, 9ನೇ ಮನೆ ಅಧಿಪತಿ ಕುಜ, 2 ಗ್ರಹಗಳದ್ದು ಕನೆಕ್ಟಿವಿಟಿ ಬಂತು. ಷಷ್ಠಂಶಕ್ಕೆ ಹೋದರೆ ತೆಂಡೂಲ್ಕರ್ ಅವರ ಜಾತಕದಲ್ಲಿ ಇವರ 11ನೇ ಮನೆ ಅಧಿಪತಿನ ಕುಜ ಮತ್ತು ಕುಜ ಮತ್ತು ಬುಧರ ಮ್ಯೂಚುವಲ್ ದೃಷ್ಟಿಯಾಗಿದೆ. ಕುಜನಿಗೆ ಬುಧ ನೋಡ್ತಾ ಇದ್ದಾನೆ, ಬುಧನಿಗೆ ಕುಜ ನೋಡ್ತಾ ಇದ್ದಾನೆ. ಸೊ ಇದು ಕಂಪ್ಲೀಟ್ ಆಗಿರೋದ್ರಿಂದ ಸ್ಪೋರ್ಟ್ಸಲ್ಲಿ ಅವರಷ್ಟು ಮೇಲೆ ಬರಲಿ ಸಾಧ್ಯ ಆಯಿತು. ಸೊ 3ನೇ ಮನೆಯನ್ನು ವಿಶೇಷವಾಗಿ ನೋಡಬೇಕು, ಬಲಾಢ್ಯವಾಗಿರಬೇಕು ಮತ್ತು ಕುಜ ಬುಧ ಚೆನ್ನಾಗಿರಬೇಕು. ದಶಾಂಶದ 9ನೇ ಮನೆ, ಷಷ್ಠಂಶದ 10, 11ನೇ ಮನೆಗಳಿಗೆ ಇವರ ಒಂದು ಕನೆಕ್ಟಿವಿಟಿ ಬಂದಾಗ ಸ್ಪೋರ್ಟ್ಸಲ್ಲಿ ಮೇಲೆ ಬರ್ತಾರೆ. ಸೊ ಇದಿಷ್ಟು ನಮ್ಮ ಅದೃಷ್ಟವನ್ನ ನಾವು ಅನ್ಲಾಕ್ ಮಾಡಿಕೊಳ್ಳುವ ವಿಧಾನಗಳು. ನಮ್ಮ ಕಾರ್ಯಕ್ರಮದ ಉದ್ದೇಶವೇ ಗೊಂದಲಗಳ ನಿವಾರಣೆ ಆಗಿರೋದಕ್ಕೆ. ಇನ್ನೊಂದು ಮುಖ್ಯವಾದಂತ ಟಾಪಿಕ್ ಈ ಕಾಲಕ್ಕೆ ಸರಿಯಾಗಿ ಹೊಂದುವಂತದ್ದು ಅಂತ ಆದ್ರೆ ಅಂಜನ ಪ್ರಯೋಗದ ಬಗ್ಗೆ ಕೇಳಬೇಕು, ನೀವು ಅದ್ರ ಬಗ್ಗೆ ತಿಳಿಸಿಕೊಡ್ಬೇಕು. ಸೊ ಈಗ ಅಂಜನ ಪ್ರಯೋಗ ಅಂದ್ರೆ ಏನು? ಈ ಇತ್ತೀಚಿನ ದಿನಗಳಲ್ಲಿ ತುಂಬಾ ಆಸಕ್ತಿ ಬೆಳೀತಾ ಇದೆ, ಜನರು ಅದರ ಮೊರೆ ಹೋಗ್ತಿದ್ದಾರೆ. ಏನು, ಹೇಗೆ ವರ್ಕ್ ಆಗುತ್ತೆ ಅಂಜನ ಪ್ರಯೋಗ ಅನ್ನುವಂಥದ್ದು? ಇದು ಬಹಳ ಅದ್ಭುತವಾದಂಥ ಪ್ರಶ್ನೆ. ಜನಸಾಮಾನ್ಯರಿಗೆ ತಮ್ಮ ಗೊಂದಲಗಳ ನಿವಾರಣೆಗೆ ಕೆಲವೊಮ್ಮೆ ಜ್ಯೋತಿಷ್ಯ ಸಾಕಾಗದಿದ್ದಾಗ ಈಗ ಏನೋ ದೇವರು ಬಂದು ಮಾತಾಡ್ತಾನೆ, ಅಂಜನಲ್ಲಿ ಎದಾಗತ್ತೆ ಹೇಳುವಂಥ ಭ್ರಮೆನೂ ಇದೆ ಒಂದು ಹಂತಕ್ಕೆ. ಈಗ ನೋಡಿ, ಈಗ ಕೆಲವೊಬ್ಬರ ಮೈ ಮೇಲೆ ದೇವರು ಬಂದು ಮಾತಾಡ್ತಾನೆ ಅಂತ ಹೇಳ್ತಾರೆ. ಆಂಜನೇಯ ಸ್ವಾಮಿ ಬಂದು ಮಾತಾಡ್ತಾನೆ, ಶನಿ ಬಂದು ಮಾತಾಡ್ತಾನೆ ಅಂತ. ಯಾಕೆ ಶನಿನೇ ಬಂದು ಮಾತಾಡ್ತಾನೆ? ಯಾಕೆ ಗುರುಗ್ ಬಂದು ಮಾತಾಡೋದಿಲ್ಲ? ಯಾಕೆ ಬುಧ ಬಂದು ಮಾತಾಡೋದಿಲ್ಲ? ಯಾಕೆ ಮಂಗಳ ಬಂದು ಮಾತಾಡೋದಿಲ್ಲ? ಯಾಕೆ ಸೂರ್ಯ ಬಂದು ಮಾತಾಡೋದಿಲ್ಲ? ಯಾಕೆ ಚಂದ್ರ ಬಂದು ಮಾತಾಡೋದಿಲ್ಲ? ಕೇವಲ ಶನಿ ಮಾತ್ರ ಯಾಕೆ ಬರ್ತಾನೆ ಮೇಲೆ ಮೈ ಮೇಲೆ? ಇದೆಲ್ಲ ಸುಳ್ಳು, ಅವೆಲ್ಲ ಮೋಸ. ಇದು ಯಾವ ದೇವರು ಯಾರ ಮೈ ಮೇಲೂ ಬರೋದಿಲ್ಲ. ನಾನು ಚಾಲೆಂಜ್ ಮಾಡ್ತೇನೆ, ದೇವರೇ ಬಂದದ್ದು ಹೌದಾದ್ರೆ ಸಂಸ್ಕೃತದಲ್ಲಿ ಮಾತಾಡಬೇಕು. ಕನ್ನಡದಲ್ಲಿ ಯಾಕೆ ಮಾತಾಡ್ತಾರೆ? ಕನ್ನಡದಲ್ಲಿ ಮಾತಾಡೋದಿದ್ರೆ ನಾನು ಈಜಿಪ್ಷಿಯನ್ ಭಾಷೆಯಲ್ಲಿ ಮಾತಾಡ್ತೇನೆ, ಉತ್ತರ ಕೊಡಲಿ ದೇವರು. ದೇವರಿಗೆ ಯಾವ ಭಾಷೆ ಬರೋದಿಲ್ಲ ಅಂತ ಇಲ್ವಲ್ಲ. ಆದರೆ ಅಂಜನ ಪ್ರಯೋಗದಲ್ಲಿ ಹಾಗಲ್ಲ. ಅಂಜನ ಪ್ರಯೋಗದಲ್ಲಿ ಒಂದು ಹಂತಕ್ಕೆ ಸತ್ಯ ಇದೆ, ಖಂಡಿತವಾಗಿಯೂ ಇದೆ. ನಾನು ಅಂಜನ ಹಚ್ತಿದ್ದೆ, ಈಗಲೂ ಹಚ್ಲಿಕ್ಕೆ ಬರುತ್ತೆ. ಅಂಜನಲ್ಲಿ ಬಾಲ ಅಂಜನ ಅಂತ 12 ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಹಚ್ಚುವಂಥದ್ದು. ಆಮೇಲೆ ವೀಳ್ಯದಲ್ಲಿ ಹಚ್ಚುವಂಥದ್ದಿದೆ ವಿಧಾನ. ಆಮೇಲೆ ಕಜ್ಜಲಾಂಜನ ಅಂತ ಗಿಡಮೂಲಿಕೆಗಳಿಂದ ಪೇಸ್ಟ್ ಮಾಡಿಬಿಟ್ಟು, ವೀಳ್ಯದಲ್ಲಿ ಅಂಜನಕ್ಕೂ ಅದೇ ಪೇಸ್ಟನ್ನು ಯೂಸ್ ಮಾಡ್ತೇವೆ. ದರ್ಬೆ, ಜ್ಯೇಷ್ಠ ಮಧು ಅಂತ 2-3 ಗಿಡಮೂಲಿಕೆ ಎಲ್ಲ ಹೇಳಿದ್ರು ಕಷ್ಟನೇ ಈಗಿನ ಜನರಿಗೆ. ಸೊ ಅವುಗಳದ್ದೆಲ್ಲ ಇದನ್ನು ಒಂದು ಪರ್ಟಿಕ್ಯುಲರ್ ಎಣ್ಣೆ ದೀಪದಲ್ಲಿ ಅದನ್ನು ಸುಟ್ಟು ಭಸ್ಮ ಮಾಡಿ, ಆ ಭಸ್ಮವನ್ನು ನಾವು ರೆಡಿ ಮಾಡಿ ಇಟ್ಕೊಂಡು ವೀಳ್ಯದೆಲೆ ಮೇಲೆ ಹಚ್ಚಿ ದೀಪ ಇಟ್ಟು ನೋಡುವಂಥದ್ದಿದೆ. ಆಮೇಲೆ ದಿವ್ಯಾಂಜನ ಅಂತ ದರ್ಪಣ, ಕನ್ನಡಿಗೆ ಆ ಪೇಸ್ಟನ್ನು ಲೇಪಿಸಿಬಿಟ್ಟು, ಅದು ಭಾಳ ಸ್ಟ್ರಾಂಗ್ ಇರುತ್ತೆ. ಅದನ್ನು ಹಚ್ಕೊಂಡು ನೋಡೋದು ಸರಿಯೇ ಅಲ್ಲ. ಒಬ್ಬರು ಹಚ್ಚಬೇಕು, ಒಬ್ಬರು ನೋಡಬೇಕು. ಯಾಕಂದರೆ ಕೆಲವೊಮ್ಮೆ ಅದು ಒಂಥರ 3 ಡೈಮೆನ್ಷನ್ ಇದರಲ್ಲಿ ಬರುವಂಥದ್ದು. ಕೆಲವೊಂದು ದೋಷಗಳ ಇನ್ನು ಸರ್ಪ ಗಿರ್ಪಲ್ಲಿ ಎದ್ಬಿಟ್ಟು ಹೆದರ್ಕೊಂಡು ಎಚ್ಚರ ತಪ್ಪಿಡೋದಿರುತ್ತೆ. ಹಾಗಾಗಿ ಅದು ಸ್ವಲ್ಪ ಡೇಂಜರು. ಇನ್ನು ಭೂತಾಂಜನ ಅಂತ ಉಗುರು ಮೇಲೆ ಹಾಕೋದು ಇದೆ. ಈ ಥರ ಅನೇಕ ಕೆಟಗರಿ ಇವೆ ಅಂಜನದಲ್ಲಿ. ಆದರೆ ದುರದೃಷ್ಟವಶಾತ್ ಇವತ್ತು ಜನ ಇದನ್ನು ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ. ನಾನು ಒಂದು ಕಾರ್ಯಕ್ರಮ ನೋಡಿದೆ, ಅಲ್ಲೊಬ್ಬರು ಉಂಡೆ ನಮ್ಮದು ಜ್ಯೋತಿಷಿ ಸೋಕಾಲ್ಡ್ ಏನೋ ಹೇಳ್ಕೊತಾರೆ. ಕಾರ್ಯಕ್ರಮದಲ್ಲಿ ಎಲ್ಲರೂ ಚಪ್ಪಲಿ ಹಾಕೊಂಡು ಕೂತ್ಕೊಂಡಿದ್ದಾರೆ. ತೆಗೆದ್ರಪ್ಪ ಕಿಸೆಯಿಂದ ಅಂಜನ ಇಲ್ಲಿ ಕಾಣಿಸುತ್ತೆ ತನಗೆ ಅಂತ ಒಂದು ಕನ್ನಡಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರು. ಇಟ್ಕೊಂಡ್ಬಿಟ್ಟು ನಾನು ಕಾಣಿಸ್ತಾ ಇದೆ ಇದರಲ್ಲಿ ಅಂತ ಹೇಳಿದ್ರು. ಕಾರ್ಯಕ್ರಮ ನಿರ್ವಹಣೆ ಮಾಡ್ತಿದ್ರು, ನಿಮ್ಗೆ ಅಲ್ಲಿ ಕಾಣಿಸುತ್ತೆ ಕೇಳಿದ್ರು. ಸೊ ಯಾರೋ ಒಬ್ಬರನ್ನು ಕರೆದ್ರು. ಓಕೆ, ಬಂದ ತಕ್ಷಣ ನೀವು ಇತ್ತೀಚೆಗೆ ಬೆಂಗಳೂರಿಗೆ ಬಂದವರಕ್ಕೆ ಹೌದು ಅಂತಂದರು ಅವರು. ಆಮೇಲೆ ನಿಮ್ಮ ತೊಡೆ ಮೇಲೆ ಮಚ್ಚೆ ಇದೆ ಅಂತಂದರು. ಏನಮ್ಮ ನಿನ್ನ ಹೆಸರು? ಹೌದಾ ಅಂತ ಕೇಳಿದ್ರು ಅವ್ರ ಹತ್ರ. ಅವರು ನಂಗೆ ಗೊತ್ತಿಲ್ಲ, ನೋಡ್ಕೊಂಡಿಲ್ಲ ಅಂತ ಹೇಳಿದ್ರು. ಆಮೇಲೆ ಏನಮ್ಮ ನಿನ್ನ ಹೆಸರು ಅಂತ ಕೇಳಿದ್ರು. ನನಗೆ ನಗು ಬಂದುಬಿಡ್ತು. ಅಂಜನಲ್ಲೇ ತೊಡೆ ಮೇಲೆ ಮಚ್ಚೆ ಇದೆ ಅಂತ ತೋರಿಸುತ್ತೆ, ಹೆಸರು ತೋರಿಸಲ್ವಾ? ಹೆಸರು ಯಾಕೆ ತೋರಿಸಿಲ್ಲ? ಅಂಜನ ಸುಳ್ಳು, ಶುದ್ಧ ಸುಳ್ಳು. ಮಚ್ಚೆ ವಿಚಾರದಲ್ಲಿ ಏನನ್ನು ಸುಳ್ಳು ಹೇಳ್ಕೊಂಡು ಹೊಟ್ಟೆ ಹೊರಸ್ಕೊಳ್ಳುವಂಥವ್ರು ಇವರಲ್ಲ. ಅಂಜನ ಹಚ್ಚಲಿಕ್ಕೂ ಬರಲ್ಲ, ಏನಿಲ್ಲ. ಹಾಗಲ್ಲ, ಅಂಜನವನ್ನು ಸಾರ್ವಜನಿಕವಾಗಿ ಹಚ್ಚಲಿಕ್ಕೆ ಆಗೋದಿಲ್ಲ, ಪರ್ಮಿಷನ್ ತೊಗೊಳ್ಬೇಕಾಗತ್ತೆ. ಆಂಜನೇಯ ಸ್ವಾಮಿ ನಮ್ಮ ಆಳ. ಅಂಜನ ಪ್ರಯೋಗದಲ್ಲಿ ಅಬ್ವಿಯಸ್ಲಿ ಆಂಜನೇಯ ಸ್ವಾಮಿ ಬಂದು ಹೇಳ್ತಾನೆ ಹೇಳೋದು ಪ್ರತೀತಿ. ನಾನು ಹಚ್ಚಿದ್ದೇನೆ, ನಾನು ದೇವೇಗೌಡರ ಮನೆಯಲ್ಲೂ ಅಂಜನ ಹಚ್ಚಿದ್ದೇನೆ. ಏನಾಯ್ತು ಹೇಳೋದು ಬೇಡ. ವೀಳ್ಯದೆಲೆ ಅಂಜನ ಅವ್ರ ಮನೆಯಲ್ಲೂ ಹಚ್ಚಿದ್ದೇನೆ. ನಾನು ಬೆಂಗಳೂರಿಗೆ ಒಂದು ಮೊದಲೇ ಮನೆ ಮಾಡಿದಾಗ ನಮ್ಮ ಮನೆ ಕೆಳಗಡೆನೆ ಒಂದು ಹುಡುಗ ಇದ್ದ, ಭಾಳ ಅದ್ಭುತವಾಗಿ ಅಂಜನ ನೋಡ್ತಾ ಇದ್ದ ಅವನು. ನಾನು ಸಾಧಾರಣ ತಿಂಗಳಿಗೆ ಒಂದು 10 ಸಲ ಆದರೂ ಹಚ್ಚಿಬಿಡ್ತಾ ಇದ್ದೆ. ಆ್ಯಕ್ಚುಲಿ ಅಂಜನವನ್ನು ಎಲ್ಲ ದಿವಸನೂ ಹಚ್ಚಲಿಕ್ಕೆ ಆಗೋದಿಲ್ಲ, ಭಾಳ ತಪ್ಪು ತಿಳುವಳಿಕೆ. 24 ಗಂಟೆನೂ ಅಂಜನ ಹಚ್ಕೊಂಡು ಯಾವ ದಿವಸ ಬೇಕರೂ ಅಂಜನ ಹಚ್ಚೋಕ್ಕಾಗೋದಿಲ್ಲ. ಆಂಜನೇಯ ಸ್ವಾಮಿ ನಮ್ಮ ಮಾಡಲ್ಲ.
ಪ್ರದೋಷ ದಿನ ಆಂಜನೇಯ ಬರೋದಿಲ್ಲ, ಏಕಾದಶಿ ದಿನ ಆಂಜನೇಯ ಬರೋದಿಲ್ಲ, ಹುಣ್ಮೆ ದಿನ ಆಂಜನೇಯ ಬರೋದಿಲ್ಲ, ಅಮಾವಾಸ್ಯೆ ದಿವಸ ಆಂಜನೇಯ ಬರೋದಿಲ್ಲ. ದೊಡ್ಡ ದೊಡ್ಡ ಹಬ್ಬಗಳು ಎದುರುಗಡೆ ಇದ್ದಾಗ ಬರೋದೇ ಇಲ್ಲ. ರಾಮನವಮಿ, ಕೃಷ್ಣಾಷ್ಟಮಿ, ಇಂಥ ದೊಡ್ಡ ಹಬ್ಬ, ದೀಪಾವಳಿ, ಇಂಥ ದೊಡ್ಡ ದೊಡ್ಡ ಹಬ್ಬಗಳಿದ್ದಾಗ ಹಿಂದೆ ಮುಂದಿನ ದಿವಸ ಆಂಜನೇಯ ಸ್ವಾಮಿ ಬರೋದಿಲ್ಲ. ಕೆಲವೊಂದು ಸಲ ಬಂದುಬಿಟ್ಟು ಒಂದೇ ಒಂದು ಸೈಕಲ್ನಿಗೆ ಇಲ್ಲ ನನಗೆ ಇವತ್ತು ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗೋದು ಇದೆ. ಇವುಗಳನ್ನೆಲ್ಲ ತಿಳಿಸ್ಕೊಡ್ತೇನೆ. ಖಂಡಿತ ಇನ್ನೂ ಸಾಕಷ್ಟು ವಿಚಾರಗಳನ್ನ ಕೇಳೋದಿದೆ ಅಂಜನ ಪ್ರಯೋಗದ ಬಗ್ಗೆ. ಆದ್ರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ. ಸತ್ಯ ಜ್ಯೋತಿಷ್ಯ ಕಾರ್ಯಕ್ರಮ ಮುಂದುವರುತ್ತೆ ಚಿಕ್ಕದೊಂದು ವಿರಾಮದ ನಂತರ. ಶಂಕರ್ ಹೆಗ್ಡೆ ಪ್ರೆಸೆಂಟ್ಸ್ ಸತ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೆಗ್ಡೆ ಅವರೇ, ನೀವು ಹೇಳ್ತಾ ಇದ್ರಿ ಅಂಜನದಲ್ಲಿ ಎಷ್ಟೊಂದು ವಿಧಗಳಿದೆ ಅಂತ. ಸೊ ಈ ಎಲ್ಲಾ ಕ್ಯಾಟಗರಿಗಳಲ್ಲಿ ಯಾವುದು ತುಂಬಾ ಪವರ್ಫುಲ್ ಅಥವಾ ಯಾವುದನ್ನ ಹೆಚ್ಚಾಗಿ ನೀವು ರೆಫರ್ ಮಾಡೋದು, ಬಳಸೋದು? ಆಕ್ಚುಲಿ ಬೇಸಿಕ್ ಲೆವೆಲ್ಗೆ ನಾವು ವೀಳ್ಯದೆಲೆ ಅಂಜನವನ್ನೇ ಹಾಕಬೇಕಾಗುತ್ತೆ. ಅವ್ರಿಗೆ ಕಾಣಿಸ್ತಾ ಇದೆ ಅಂತ ನಾವು ಸರಿಯಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಬೇರೆ ಕಡೆಗೆ ಬೇರೆಯವರು ಬರೆದಿಟ್ಟದ್ದನ್ನ ಇಲ್ಲಿ ಅವನು ಓದಬೇಕು. ನಾನು ಟೆಸ್ಟ್ ಮಾಡೋದು ಹಾಗೆ, ನನ್ನ ಪರಂಪರೆಯಲ್ಲಿ ನಾನು ಕಲ್ತಿದ್ದ ಹಾಗೆ. ಬೇರೆಯವರು ಬೇರೆ ಕಡೆ ಬರೆದಿಟ್ಟದ್ದನ್ನ ಇಲ್ಲಿ ಅವನು ಓದಿದ್ರೆ ಅದು ಅಂಜನ ಅಂತ. ನಿಜವಾಗ್ಲೂ ಅವನಿಗೆ ಏನೋ ಕಾಣಿಸ್ತಾ ಇದೆ ಅಲ್ಲಿ ಅಂತ ನಾನು ಒಪ್ಪುತ್ತೇನೆ. ಅರ್ಥ ಆಯ್ತಾ? ಇಲ್ಲ ಅಂತಂದ್ರೆ ಬೋಗಸ್ಸು ಅಂತ. ಅವರೇ ಹಚ್ಕೊಂಡು ಅವರೇ ನೋಡೋದಿದೆಯಲ್ಲ, 99.9% ಇದರಲ್ಲಿ ಬೋಗಸ್ಸೇ ಇರುವಂಥದ್ದು. ಅವರೇ ಹಚ್ಕೊಂಡು ಅವರೇ ನೋಡುವಂಥದ್ದು. ಆಂಜನೇಯ ಸ್ವಾಮಿ ನಮ್ಮ ಹಾಳಲ್ಲ. ನಾನು ಆಗಲೇ ಹೇಳಿದೆ, ಎಲ್ಲ ದಿವಸ ಆಂಜನೇಯ ಸ್ವಾಮಿ ಬರೋದಿಲ್ಲ. ಎಷ್ಟು ಸಲ ಬಂದು ಬೈದ್ಬಿಟ್ಟು ಹೋಗ್ತಾನೆ. ಇವತ್ತು ಸಂಕ್ರಮಣ ಏನ್ ಜ್ಯೋತಿಷಿ ನೀನು ಅಂತ ಹೇಳಿ ಬಯಸ್ಕೊಂಡಿದ್ದೀನಿ ನಾನು. ಸೂರ್ಯ ಸಂಕ್ರಮಣ ಇವತ್ತು, ತುಲಾ ಸಂಕ್ರಮಣ ಗೊತ್ತಿಲ್ವಾ ನಿನಗೆ, ಏನ್ ಪಂಚಾಂಗ ನೋಡಿದೀನಿ ಅಂತ ಬಯಸ್ಕೊಂಡಿದ್ದೀನಿ ನಾನು ಹಚ್ತೀನಿ ಅಷ್ಟೇ, ನನ್ ಕಾಣಲ್ಲ, ಬೇರೆಯವ್ರು ನೋಡ್ಬೇಕಾಗ್ತಿತ್ತು. ಆ ಹುಡುಗ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದ. ಈಗ ನನ್ನ ಮಿತ್ರರಲ್ಲಿ ತುಂಬಾ ಶ್ರೀಮಂತರೊಬ್ಬರು, ಬೆಂಟ್ಲಿ ಕಾರ್ ಇದೆ, ರೇಂಜ್ ರೋವರ್ ಇದೆ, ದೊಡ್ಡ ದೊಡ್ಡ ಸಿಸ್ಟಮರ್ ಕಾರ್ಸ್ ಎಲ್ಲ ಇದೆ ಅವ್ರ ಹತ್ರ. ಅವರಿಗೆ ಅವ್ರ ಹೆಂಡತಿ ಇಬ್ಬರಿಗೂ ಕಾಣಿಸುತ್ತೆ. ಬಟ್ ಅವ್ರು ಬೇರೆಯವರಿಗೆಲ್ಲ ನೋಡ್ಕೊಡೋದಿಲ್ಲ, ಬಹಳ ಶ್ರೀಮಂತರು. ಅವರಿಗೆ ನಮಗೆ ಬೇಕಾದಾಗ ನಾವು ನೋಡ್ಕೊಡ್ತೇವೆ ಅಷ್ಟೇ. ಸೊ ಈ ಅಂಜನ ಪ್ರಯೋಗದಲ್ಲಿ ನಿಮ್ಮ ಒಂದು ಇಂಟ್ರೆಸ್ಟಿಂಗ್ ಅನುಭವ ಅಂತ ಯಾವ್ದಾದ್ರು ಸ್ಪೆಷಲ್? ನನ್ನ ಸಂತಾನ ಆಗಿದೆ ಅಂಜನ ಪ್ರಯೋಗದ ವಿಶೇಷತೆ. ನನಗೆ ಸಂತಾನ ಆಗಲಿಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು. ಆಮೇಲೆ ನಾನು ನನ್ನ ಗುರು ಪರಂಪರೆಯಲ್ಲಿ ಅನೇಕರಿದ್ದಾರೆ, ಅವ್ರ ಹತ್ರ ಕೇಳುವಾಗ ಅಂಜನ ಪ್ರಯೋಗ ಮಾಡಲಾಯಿತು. ಹೇಗೆ ಬಂತು ಪರಿಹಾರ ಅಂತಂದರೆ, ಒಂದು ಸ್ವಸ್ತಿಕ ಮಂಡಲವನ್ನು ಬರೆದು 4 ಕಾರ್ನರ್ಗಳಿಗೆ 4 ತುಪ್ಪದ ದೀಪವನ್ನು ಹಚ್ಚಿ, ಮಧ್ಯದಲ್ಲಿ ಒಂದು ತುಪ್ಪದ ದೀಪ ಹಚ್ಚಿಬಿಟ್ಟು ಪ್ರತಿ ಅಮಾವಾಸ್ಯೆಗೆ ತಲೆಸ್ನಾನ ಮಾಡಿ ಮುಸ್ಸಂಜೆ ಹೊತ್ತಿನಲ್ಲಿ ಬಹುದೀಪ ದೀಪ ಅಂತ ಒಂದು ಮಂತ್ರ ಇದೆ. ಆ ಮಂತ್ರ ಹೇಳ್ತಾ ಒಂದು ಮಂತ್ರ ಹೇಳೋದು, ಒಂದು ಪ್ರದಕ್ಷಿಣೆ ಮಾಡೋದು, ಒಂದು ನಮಸ್ಕಾರ, ಹಾಗೆ 13 ಮಂತ್ರ ಮಾಡಬೇಕು, 13 ಅಮಾವಾಸ್ಯೆ ಮಾಡಬೇಕು ಅಂತ ನನ್ನ ಹೆಂಡತಿಗೆ ಪರಿಹಾರ ಕೊಟ್ಟು ಅಂಜನಲ್ಲಿ ಬಂತು. ಕರೆಕ್ಟಾಗಿ 13ನೇ ಅಮಾವಾಸ್ಯೆ ನನ್ನ ಹೆಂಡತಿ ಫಸ್ಟ್ ಮಂತ್ ಪ್ರೆಗ್ನೆಂಟ್ ಆಗಿ ಮಾಡಿದ್ದಾಳೆ. ಅದನ್ನು ಯಾವುದೇ ತೊಂದರೆ ಇಲ್ಲದೆ ಸಂತಾನ, ವಿಶೇಷವಾಗಿ ಆ ಒಂದು ಪ್ರಯೋಗದಿಂದ ನನ್ನ ಜೀವನ ದೊಡ್ಡ ಅನುಭವ. ಸಂತಾನಕ್ಕೆ ತೊಂದರೆ ಆಗ್ತಿತ್ತು, ಡಾಕ್ಟರ್ಸ್ ಎಲ್ಲ ಮಿಸ್ಲೀಡ್ ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ ಅಂಜನದಿಂದ ಪರಿಹಾರ ಸಿಕ್ಕಿದೆ. ಸತ್ಯ ಇರೋದು ಹೌದು ಅದರಲ್ಲಿ, ಆದರೆ ಜನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಇಷ್ಟು ವರ್ಷದ ನಿಮ್ಮ ಅಂಜನ ಪ್ರಯೋಗದ ಅನುಭವದಲ್ಲಿ ನಿಮ್ಮ ಸಕ್ಸಸ್ ರೇಟ್ ಅನ್ನ ಒಂದು ಕ್ಯಾಲ್ಕುಲೇಟ್ ಮಾಡೋದಾದ್ರೆ, ಇದರಲ್ಲಿ ಸಕ್ಸಸ್ ರೇಟ್ ಅಂತಂದ್ರೆ ಆಂಜನೇಯ ಸ್ವಾಮಿ ಎಷ್ಟು ಸಲ ಉತ್ತರ ಕೊಡೋದಿಲ್ಲ. ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಕೆಲವೊಂದು ಪ್ರಶ್ನೆಗಳಿಗೆ ಹಾರಿಕೆ ಉತ್ತರ ಕೊಡೋದಿರುತ್ತೆ, ಕೆಲವೊಂದ್ಸಲ ಬೈತಾನೆ, ಕೆಲವೊಂದ್ಸಲ ಏನೂ ಮಾತಾಡಿದೆ ಸುಮ್ಮನೆ ನಿಂತ್ಕೊಳ್ಳೋದಿರುತ್ತೆ. ಬಹಳ ಮೂಡಿದೇವರಲ್ವಾ. ಸಕ್ಸಸ್ ರೇಟ್ ಅಂತಂದ್ರೆ ಉತ್ತರ ಕೊಡದಿದ್ದೇ ಇದ್ದಾಗ ಬಹಳ ಕಷ್ಟ ಆಗುತ್ತೆ. ಒಂದೊಂದ್ಸಲ ಒಂದು ಪ್ರಶ್ನೆಗೆ ಉತ್ತರ ಪಡೆಯಲಿಕ್ಕೆ 2-3 ಸಲ ಅಂಜನ ಹಚ್ಚಬೇಕಾಗಿ ಬರುತ್ತೆ, ಗಂಟೆಗಟ್ಟಲೆ ಒದ್ದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬರ್ತಾನೆ ಹೋಗ್ತಾನೆ. ಕೆಲವೊಂದು ಈ ಮದುವೆ ಅಂತ ಪ್ರಶ್ನೆಗಳನ್ನು ಕೇಳಿದ್ರೆ ಆಂಜನೇಯ ಸ್ವಾಮಿ ಉತ್ತರ ಕೊಡೋದಿಲ್ಲ. ದೇವಿಯನ್ನು ಕರೆಸ್ಕೊ ಅಂತ ಹೇಳ್ತಾನೆ, ದೇವಿಯನ್ನು ಧ್ಯಾನ ಮಾಡು, ದೇವಿಯನ್ನು ಕರೆಸ್ಕೊ ಅಂತ ಹೇಳ್ತಾನೆ. ಮದುವೆ ಪ್ರಶ್ನೆಗಳಿಗೆ ಆಂಜನೇಯ ಸ್ವಾಮಿ ಉತ್ತರ ಕೊಡೋದಿಲ್ಲ, ದೇವಿಯನ್ನು ಕರೆಸು ಅಂತ ಹೇಳ್ತಾನೆ. ದೇವಿಯನ್ನು ಕರೆಸಿ ನಾವು ದೇವಿ ಹತ್ರ ಕೇಳಬೇಕಾಗತ್ತೆ. ದೇವಿ ಯಾವ ಪರಿಹಾರ ಹೇಳ್ತಾಳೋ ಅದನ್ನು ಮಾಡಿದಾಗ ಅದ್ಭುತವಾಗಿ ಆಗತ್ತೆ, ಪರಿಹಾರಗಳಾಗ್ತವೆ. ಸೊ ಇದು ಅಂಜನವನ್ನು ನಾವು ಹಚ್ಚೋದೇ ಅಪರೂಪಕ್ಕೆ ಹಚ್ಚಬೇಕು. ಯಾವಾಗಾದ್ರೂ ಹಚ್ಕೊಂಡ್ಬಿಟ್ಟು ಇಡೀ ದಿನ ಹಚ್ಕೊಂಡ್ಬಿಟ್ಟು ಅದೆಲ್ಲ ಸುಳ್ಳು, ಅವೆಲ್ಲ ಬೋಗಸ್, ಮೋಸ ಮಾಡುವಂಥದ್ದು. ನಮಗೆ ತುಂಬಾ ತೊಂದರೆ ಆದಾಗ, ಜಾತಕದಲ್ಲಿ ಸರಿಯಾದಂಥ ಉತ್ತರ ಸಿಗದಿದೆ ಇದ್ದಾಗ ಅಂಜನ ಪ್ರಯೋಗಕ್ಕೆ ಹೋಗ್ತೇವೆ ನಾವು. ಇತ್ತೀಚೆಗೆ ನಾನು ಅದನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದ್ದೇನೆ. ಯಾಕಂದ್ರೆ ಈ ಕಳೆದು ಹೋದವ್ರದ್ದು, ಇವ್ರದ್ದು, ಅವ್ರದ್ದು ಇದೆಲ್ಲ ಆ ಜಂಜಾಟ ನಮಗೆ ಆಗ್ಬೇಕು. ಕೆಲವೊಂದ್ಸಲ ಉತ್ತರ ಕೊಡೋದಿಲ್ಲ ಆಂಜನೇಯ ಸ್ವಾಮಿ. ನಾನೇನು ಕಳ್ಳರು ಹಿಡ್ಕೊಳ್ಳೋರು ಅಂತ ಹಿಡಿದು ಇದೆ, ನನ್ನೇನು ಕಳ್ಳರು ಹಿಡ್ಕೊಡೋ ದೇವರು ಅಂತ ತಿಳ್ಕೊಂಡಿದ್ಯಾ ನೀನು ಅಂತ. ಆ ಥರ ಪ್ರಶ್ನೆ ಉತ್ತರಗಳು ಒಂದಿದ್ದಿದೆ. ತೀರಾ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಅಂಜನ ಪ್ರಯೋಗ ಮಾಡಿದಾಗ ಹೌದು. ಮದುವೆ ವಿಚಾರಕ್ಕೆ ಆಂಜನೇಯ ಉತ್ತರ ಕೊಡೋದಿಲ್ಲ. ಕೆಲವೊಂದ್ಸಲ ವ್ಯಕ್ತಿ ಸತ್ತೋಗಿರ್ತಾನೆ, ಆಗ ಕೇವಲ ಒಂದು
ಹೆಣದ ದೃಶ್ಯವನ್ನು ತೋರಿಸೋದಿರುತ್ತೆ. ಹ್ಮ್. ಅದರಲ್ಲಿ ಯಾವ ಅಂಜನ ಹೆಚ್ಚು ಸ್ಟ್ರಾಂಗ್ ಅಂತಂದ್ರೆ ದರ್ಪಣಾಂಜನೆ, ದಿವ್ಯಾಂಜನವೇ ಬಹಳ ಸ್ಟ್ರಾಂಗ್. ಅದು ಹ್ಮ್. 3 ಡೈಮೆನ್ಷನ್ ರೀತಿಯಲ್ಲಿ ಬರುತ್ತೆ ಮತ್ತು ಅತ್ಯಂತ ಸ್ಪಷ್ಟವಾಗಿ ಆಂಜನೇಯ ಸ್ವಾಮಿ ಬರೀತಾನೆ, ಶಬ್ದ ಇರೋದಿಲ್ಲ. ಹ್ಮ್. ಭೂತಾಂಜನಲ್ಲಿ ಶಬ್ದ ಇರುತ್ತೆ ಅಂತ ಹೇಳ್ತಾರೆ, ನಾನು ಭೂತಾಂಜನ ಹಚ್ಚಕ್ಕೆ ಬರೋದಿಲ್ಲ. ಹ್ಮ್. ಈ ಇಳಿದಲ ಅಂಜನ, ಕಜ್ಜಲಾಂಜನ ಮತ್ತು ದರ್ಪಣಾಂಜನ ಇದು ಮೂರು ನನಗೆ ಪ್ರಯೋಗ ಮಾಡ್ಲಿಕ್ಕೆ ಬರುತ್ತೆ, ನಾನು ನೋಡೋದಿಲ್ಲ. ಓಕೆ. ನೋಡೋದೇ ಇರುವರು ಭಾಳ ಶ್ರೀಮಂತರು ನನ್ನ ಹತ್ರ ಇರುವಂಥವ್ರು. ಹ್ಮ್. ಬಹಳ ಅದ್ಭುತಗಳನ್ನ ಮಾಡಿಕೊಳ್ಳುವುದಿದೆ. ಸತ್ಯ ಹೇಳ್ಬೇಕಂತಂದ್ರೆ ನಮ್ಮ ಮನಮೋಹನ್ ಸಿಂಗ್ನವರಿಗೆ ಹಾರ್ಟ್ ಅಟ್ಯಾಕ್ ಆದಾಗ ಅವ್ರು ಹೋಗಬೇಕಿತ್ತು. ಅಂಜನ ಪ್ರಯೋಗದಿಂದನೇ ಅವ್ರು ಬದುಕಿದ್ದು. ಅಂಜನ ಪ್ರಯೋಗದಿಂದನೇ ಇಲ್ಲ ಇವರಿಗೆ ಇಂಥ ಟೈಮಲ್ಲಿ ತೊಂದರೆ ಇದೆ, ಇಂತಿಂಥ ಪರಿಹಾರಗಳನ್ನು ಮಾಡಬೇಕಂತ ಅವ್ರ ಪರವಾಗಿ ಒಬ್ಬರು ಕೇಳ್ಕೊಂಡಾಗ ಅದನ್ನು ಹಚ್ಚಿ ನೋಡಿ ಸುಮಾರು ಒಂದು 20 ಲಕ್ಷದ ವೇದ ಪಾರಾಯಣಗಳನ್ನೆಲ್ಲ, ಸಂಹಿತೆಗಳನ್ನೆಲ್ಲ ಇದನ್ನ ಪರಿಹಾರ ಮಾಡಿಸಿದ ನಂತರನೇ ಅವ್ರಿಗೆ ಒಳ್ಳೆಯದಾಗಿದ್ದು. ಆಮೇಲೆ ಹೇಳಬೇಕಾ ಬೇಡ ಗೊತ್ತಾಗ್ತಿಲ್ಲ, ನರೇಂದ್ರ ಮೋದಿ ಅವರಿಗೂ CBI ಕ್ಲೀನ್ ಚಿತ್ ಕೊಡ್ಬೇಕಾದ್ರೆ ಅಂಜನ ಪ್ರಯೋಗದಲ್ಲಿ ನೋಡಿಕೊಂಡೇ ಅವ್ರಿಗೆ ಪರಿಹಾರ ಮಾಡಿದ್ದು. ಅದನ್ನು ಅವ್ರು ನೆನ್ಪಿಟ್ಕೊಂಡಿದ್ದಾರೆ. ಈಗ ಅಂಜನ ಪ್ರಯೋಗದ ಬಗ್ಗೆ ಸಾಕಷ್ಟು ಮಿತ್ಸ್ ಇದೆ. ಈಗ ಅಂದ್ರೆ ಕಾಜುಗಣ್ಣಿರುವವರಿಗೆ ನೀಟಾಗಿ ಕಾಣಿಸುತ್ತೆ. ಸೊ ಈ ತರದ ಮಿತ್ಸು ತುಂಬಾ ಜನಸಾಮಾನ್ಯರಿಗಿದೆ. ಸೊ ಈ ತರ ಇನ್ನೂ ಯಾವ್ಯಾವ ಗೊಂದಲಗಳು ಜನರಿಗಿದೆ ಮತ್ತು ಅದು ಎಷ್ಟರ ಮಟ್ಟಿಗೆ ಸತ್ಯ, ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬಹುದಾ? ಅದೆಲ್ಲ ಸುಳ್ಳು. ಕಾಚ್ಕೊಂಡಿದ್ದವರಿಗೆ ಕಾಣಿಸುತ್ತೆ ಹೇಳೋದು ಸುಳ್ಳು. ಸಾಮಾನ್ಯವಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆಗೆಲ್ಲ ಹೇಳುವಂಥದ್ದು. ಇನ್ನು ಹುಬ್ಬುಗಳು ಕೂಡ್ಕೊಂಡಿದ್ದಂಥವ್ರಿಗೆ ಅಂಜನ ಕಾಣಿಸುತ್ತೆ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಆದ್ರೆ ನಾನು ನೋಡಿದ ಹಾಗೇನೆ ಅಂತ ಇಂಥದೇ ಒಂದು ನಿಯಮ ಅಂತ ಯಾವುದಿಲ್ಲ. ಇನ್ಫ್ಯಾಕ್ಟು ಇದರಲ್ಲ ಮಾಸ್ಟರ್ಸ್ ಗೋಕರ್ಣದಲ್ಲಿ ಒಬ್ಬರಿದ್ರು, ಎಲ್ಲ ಥರದ ವಿದ್ಯೆಗಳು, ಋಗ್ವೇದ ಘನ ಅಂತ ಆಗಿತ್ತು ಅವರಿಗೆ. ಆದರೂ ಮತ್ತು ಉಳಿದ 3 ವೇದಗಳದ್ದು ಒಳ್ಳೆ ಪರಿಜ್ಞಾನ ಇತ್ತು. ದೊಡ್ಡ ಸಂಸ್ಕೃತ ಸ್ಕಾಲರ್ ಆಗಿದ್ರು. ಇಂಥದ್ದು ಬರೋದಿಲ್ಲ, ಜ್ಯೋತಿಷ್ಯ ಆಗಲಿ ಇದಾಗಲಿ ಇಂಥದ್ದು ಬರೋದಿಲ್ಲ ಅಂತಿರಲಿಲ್ಲ. ಇತ್ತೀಚೆಗಷ್ಟೇ ಅವರು ದೈವಾಧೀನರಾಗಿಬಿಟ್ರು. ಅವ್ರ ಹತ್ರ ನಾನು ಒಂದಿವ್ಸ ಕೇಳೇ ಬಿಟ್ಟೆ, ನಿಜವಾಗ್ಲೂ ನಾವು ಅಂಜನ ಪ್ರಯೋಗ ಮಾಡಿದಾಗ ಆಂಜನೇಯ ಸ್ವಾಮಿನೇ ಬರ್ತಾರ, ನಿಜವಾಗ್ಲೂ ಬರ್ತಾನ ಅಥವಾ ಮತ್ತೇನಾದ್ರು ಇದೆಯಾ ಅದರಲ್ಲಿ ಅಂತ ಕೇಳಿದಾಗ ಅವ್ರು ಹೇಳೇ ಬಿಟ್ರು, ಅದು ಆಂಜನೇಯ ಸ್ವಾಮಿ ರೂಪದಲ್ಲಿ ಕಾಣಿಸ್ಕೊಳುತ್ತೆ. ಯಾಕಂದ್ರೆ ನಂದು ಒಂದು 20 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಬೇರೆ ಬೇರೆ ಥರದ ಅನುಭವಗಳು ಆಗಿರೋದ್ರಿಂದ ನಾನು ಕೇಳೇಬಿಟ್ಟೆ ಅವ್ರ ಹತ್ರ. ಒಂದು 4 ವರ್ಷದ ಕೆಳಗೆ ಕೇಳೇಬಿಟ್ಟೆ, ನಿಜವಾಗ್ಲೂ ಆಂಜನೇಯ ಸ್ವಾಮಿ ಬರ್ತಾರ, ಸತ್ಯ ಹೇಳಿ ಅಂತ. ಯಾಕಂದರೆ ಅದರಲ್ಲಿ ಅಂಜನ ಪ್ರಯೋಗ ಮಾಡುವಾಗ ನಾವು ಒಂದೊಂದಕ್ಕೆ ಒಂದೊಂದು ಥರದ ಮಂತ್ರಗಳನ್ನು ಹೇಳಬೇಕಾಗತ್ತೆ. ಫಸ್ಟ್ ಅಲ್ಲಿ ಬೆಳಕು ಮೂಡಬೇಕು. ಬೆಳಕು ಮೂಡಲಿಕ್ಕೆ ನಾವು ಪ್ರಯೋಗ ಮಾಡೋ ಮಂತ್ರನೇ ಬೇರೆ. ಆಮೇಲೆ ಆಂಜನೇಯ ಸ್ವಾಮಿ ಬರಬೇಕಿದ್ರೆ ಮೊದಲು ಒಂದು ತಾಯಿಯನ್ನು ಆರಾಧನೆ ಮಾಡಿ ಅವಳು ಬಂದು ಆಶೀರ್ವಾದ ಮಾಡಿದ್ಮೇಲೆ ಆಂಜನೇಯ ಸ್ವಾಮಿ ಬರೋದು, ವಿಶೇಷವಾಗಿ ದರ್ಪಣ ಅಂಜನದಲ್ಲಿ. ಸೊ ಬೇರೆ ಬೇರೆ ಮಂತ್ರಗಳ ಪ್ರಯೋಗ ನಾವು ಮಾಡೋದ್ರಿಂದ ನಾನು ಕೇಳಿದೆ, ಹಾಗೆ ನಿಜವಾಗ್ಲೂ ಆಂಜನೇಯ ಸ್ವಾಮಿನೇ ಬರ್ತಾನ ಅಥವಾ ಬೇರೆ ಏನಾದ್ರು ಇದೆಯಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದು ನೋಡು ಒಂಥರ ಮನೆ ದೇವರು, ಅವರ ಒಂದು ಪೂರ್ವ ಸುಕೃತ ಪುಣ್ಯ ಮತ್ತು ಒಂಥರ ಅಟ್ಯೂನ್ಮೆಂಟು. ಆ ಶಬ್ದ ಹಾಗೆ ಹೇಳಿದ್ರು, ಒಂಥರ ಮೆಸ್ಮರಿಸಮ್ ಇದು, ಆ ಥರನೇ ಇದು, ಹಿಪ್ನೋಟಿಸಮ್ ಥರನೇ ಅಂತ ಒಂಥರ ಅಟ್ಯೂನ್ಮೆಂಟ್ ಆಗೋದ್ರಿಂದ ಅದೇನೋ ಕಾಣಿಸುತ್ತೆ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೋದಿಲ್ಲ, ಒಂದಿಷ್ಟಕ್ಕೆ ಬರುತ್ತೆ ಒಂದಿಷ್ಟಕ್ಕೆ ಬರೋದಿಲ್ಲ. ಇದೊಂಥರದ ಅಟ್ಯೂನ್ಮೆಂಟು, ಮೆಸ್ಮರಿಸಮ್ಮು. ಇದರಲ್ಲಿ ಮನೆದೇವರ ಶಕ್ತಿ, ಅವರ ಪೂರ್ವ ಸುಕೃತ ಶಕ್ತಿ ಪ್ರತಿಯೊಂದು ಇರುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಓಕೆ. ಸೊ ಹಾಗಾದ್ರೆ ಈಗ ಅಂಜನ ಪ್ರಯೋಗ ಸಿದ್ಧಿ ಆಗ್ಲಿಕ್ಕೆ ಇಂತಹದ್ದೇ ಅನುಷ್ಠಾನ ಅಥವಾ ಇಂತಹದ್ದನ್ನ ಕಲ್ತ್ರೆ ಮಾತ್ರ ಅಂತಿದ್ಯಾ ಅಥವಾ ಹೇಗೆ ಹೇಗೆ ಒಲಿಸ್ಕೊಳ್ತಾರೆ ಇದನ್ನ? ಇದು ಟೆಕ್ನಿಕ್. ಇದು ಸ್ವಲ್ಪ ರಾಮತಾರಕ ಮಂತ್ರ ಜಪ ಬೇಕೇ ಬೇಕಾಗುತ್ತೆ ಅನುಷ್ಠಾನದಲ್ಲಿ. ಶ್ರೀರಾಮನ ಸ್ಮರಣೆ ಮಾಡದೆ ನಾವು ಆಂಜನೇಯರನ್ನ ಕರೀಲಿಕ್ಕೆ ಆಗೋದಿಲ್ಲ. ರಾಮನ ಆರಾಧನೆ ಬೇಕು, ಸ್ವಲ್ಪ ದೇವಿಯ ಆರಾಧನೆ ಬೇಕಾಗತ್ತೆ. ಮನೆ ದೇವರು ಕುಲದೇವರೆಲ್ಲ ಸ್ಟ್ರಾಂಗ್ ಇರಬೇಕು. ಆಂಜನೇಯನ ಮಂತ್ರ ಮತ್ತು ಸೂರ್ಯನ ಮಂತ್ರಗಳನ್ನು ಆ ದಿವಸ ಸೂರ್ಯನ ಮಂತ್ರವನ್ನು ದಿನ ಹೇಳ್ಕೊಳ್ಬೇಕಾಗತ್ತೆ. ಅದರಲ್ಲೂ ನಾವು ಜ್ಯೋತಿಷಿಗಳಂತ ಸೂರ್ಯನ ಆರಾಧನೆ ಮಾಡ್ಕೊಳ್ಳೇಬೇಕು. ಮತ್ತು ಅಂಜನ ಹಚ್ಚುವ ದಿವಸ, ನಿಶ್ಚಯವಾದ ದಿವಸ ಬೆಳಗ್ಗೆ ಆಂಜನೇಯ ಸ್ವಾಮಿ ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ. ಇಷ್ಟನ್ನು ಸೇರಿಸ್ಕೊಂಡು ಆಮೇಲೆ ಎಲ್ಲ ಗಿಡಮೂಲಿಕೆಗಳ ಟೆಕ್ನಿಕ್ ಅದು ಅದು ನಡೆಸೋದ ಒಂದು ಟೆಕ್ನಿಕ್. ಅದು ಹೇಗೆ ತೊಗೊಂಡೋಗ್ಬೇಕು ಅಂತಿದೆಯಲ್ಲ ಅದೊಂದು ಟೆಕ್ನಿಕ್. ಆಮೇಲೆ ಅಲ್ಲಿ ಅಟೈನ್ಮೆಂಟ್. ಮತ್ತು ಅದಕ್ಕೆ ಇಂಥದೇ ಹೀಗೆ ಇರಬೇಕು ಅನುಷ್ಠಾನಗಳು ಅಂತೆಲ್ಲ ಏನೂ ಇಲ್ಲ. 3 ಮದುವೆ ಆದವರಿಗೂ ಅಂಜನ ಕಂಡಿದ್ದಿದೆ. 3 ಮದುವೆ ಆಗಿ ಅಂಜನ ನೋಡಿದವರು ಇದ್ದಾರೆ, ಅದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಅವರ ಹತ್ರ ಮತ್ತೆ ಶುದ್ಧ ಸಸ್ಯಾಹಾರಿಗಳಾಗಿರಬೇಕು ಅಂಜನ ನೋಡುವವರು ಆ ಥರನೂ ಇಲ್ಲ. ಪಕ್ಕ ನಾನ್ ವೆಜ್ನವರಿಗೂ ಅಂಜನ ಕಂಡಿದ್ದು ನಾನು ಬೇಕಷ್ಟು ಸಲ ನೋಡಿದ್ದೇನೆ. ಮತ್ತು ನಮ್ಮೂರ ಕಡೆ ಅಂಜನದ್ದೇ ಒಂದು ವಿಶೇಷವಾದಂಥ ಒಂದು ಗ್ರೂಪ್ ಇತ್ತು. ಅದರಲ್ಲಿ ಕೆಲವೊಬ್ಬರೆಲ್ಲ ಈಗಿಲ್ಲ. ಮತ್ತು ಕೆಲವೊಮ್ಮೆ ಎಚ್ಚರ ತಪ್ಪಿದ್ದಾಗ ಅವ್ರನ್ನ ಮತ್ತೆ ಸರಿ ಮಾಡಿಕೊಳ್ಳೋದು
ಬಹಳ ಕಷ್ಟದ ಕೆಲಸ ಆಗುತ್ತೆ. ನಮ್ಮ ಅನುಷ್ಠಾನ ಬಲ ತುಂಬ ಹೊರಟೋಗುತ್ತೆ ಅದರಲ್ಲಿ. ಹಾಗಾಗಿ ಇದೆಲ್ಲ ತೀರಾ ನಮಗಿನ್ನು ಕುತ್ತಿಗೆಗೆ ಬಂದಿದೆ ಅಂದರೆ ಮಾತ್ರ ನಾವು ಕೊನೆಯದಾಗಿ ಅಂಜನ ಪ್ರಯೋಗವನ್ನು ಮಾಡೋದು. ಒಡಿತು ಬಿಟ್ಟರೆ ಯಾವಾಗಾದರೂ ಇಡೀ ದಿವಸ ಎಲ್ಲ ಅಂಜನ ಹಚ್ಕೊಂಡು ಕೂತ್ಕೊಳ್ಳೋದು, ಎಲ್ಲಾದರೂ ಅಂಜನ ಹಚ್ಕೊಂಡು ಕೂತ್ಕೊಳ್ಳೋದು ಅದು ಸರಿಯಲ್ಲ. ಸಾಧ್ಯವಾದರೆ ಈ ಟಿ ವಿ ವಾಹಿನಿಯಲ್ಲಿ TV5ನಲ್ಲಿ ಯಾರಿಗಾದರೂ ಒಂದು ದಿವಸ ಪ್ರಯೋಗ ಮಾಡ್ತೀನಿ, 100 ಜನ ಇರುವಂಥ ಈ ಸಂಸ್ಥೆಯಲ್ಲಿ ಯಾರಿಗಾದರೂ ಕಂಡ್ರೆ, ಅಲ್ಲ ಅನುಮತಿ ಸಿಕ್ಕರೆ, ಇಲ್ಲ ನೀವು ಒಂದು ಸಲ ತೋರಿಸ್ಬೋದು ಅಂತ ಪ್ರೇಕ್ಷಕರಿಗೆ ಅನುಮತಿ ಸಿಕ್ಕಿದ್ರೆ ಇಲ್ಲ ಹಚ್ಚಿ ತೋರಿಸ್ತೇನೆ. ಖಂಡಿತ. ಇನ್ನು ಅಂಜನ ಪ್ರಯೋಗದ ವಿಶೇಷತೆಗಳು ಹಾಗೆ ನ್ಯೂನತೆಗಳು ಅಥವಾ ಲೂಪೋಲ್ಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಲೂಪೋಲ್ಸ್ ಅದೇನೆ, ಎಲ್ಲದಕ್ಕೂ ಅಂಜನವನ್ನು ಇದು ಮಾಡ್ಲಿಕ್ಕೆಲ್ಲ ಹೋದ್ರೆ ಈ ಸ್ಪೆಕ್ಯುಲೇಷನಿಗೆ ಊರಿನಲ್ಲಿ ಕೆಲವೊಬ್ರು ಅಂಜನ ಹಚ್ಬಿಟ್ಟು ಓಸಿ ನಂಬರ್ ಎಲ್ಲ ಕೇಳ್ತಾರೆ, ಮಟ್ಕಾ ನಂಬರು. ಅದಕ್ಕೆಲ್ಲ ಆಂಜನೇಯ ಸ್ವಾಮಿ ಸುಳ್ಳು ಉತ್ತರ ಕೊಡ್ತಾನೆ. ಮೊದಲು ಬೈತಾನೆ, ಮತ್ತೆ ಮತ್ತೆ ಮಂತ್ರ ಪ್ರಯೋಗದಿಂದ ಇದು ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಬರೋ ಶಕ್ತಿ ಆಂಜನೇಯನ ಏನೋ ಒಟ್ಟ ಆಂಜನೇಯನ ಸ್ವರೂಪದಲ್ಲಿ ಕಾಣಿಸ್ಕೊಳ್ಳುವಂತ ಶಕ್ತಿ ಸುಳ್ಳು ಉತ್ತರ ಕೊಡುತ್ತೆ. ದುಡ್ಡೆಲ್ಲ ಕಳ್ಕೊಳ್ಬೇಕಾಗತ್ತೆ ಹಂಗೆಲ್ಲ ಮಾಡ್ಕೊಂಡು. ಹಾಗಾದ ಉದಾಹರಣೆಗಳು ಬೇಕಾದಂಗಿದೆ, ಬೇಕಷ್ಟಿದೆ. ಕೆಲವೊಂದ್ಸಲ ಒಂದ್ ಸೈಡಿಗೆ ಕೊಡೋದು, ಮಟ್ಕದ್ದು ಒಂದ್ ಸೈಡಿಗೆ ಕೊಡೋದೇ ಇರುವಂತದ್ದು, ಈ ತರ ಎಲ್ಲ ಆಗಿದೆ. ನಮ್ಮ ಯಕ್ಷಗಾನ ಸುಬ್ರಹ್ಮಣ್ಯ ಭಾಗವತರು ಗೊತ್ತಿದೆಯಲ್ವಾ ನಿಮ್ಗೆ? ಅವರು ಸಣ್ಣ ಇರುವಾಗ ಅಂಜನ ಬಹಳ ಚೆನ್ನಾಗಿ ನೋಡ್ತಿದ್ರಂತೆ, ಅವ್ರ ಮಾವನೇ ಹತ್ತಿದ್ದಂತೆ. ಸೊ ಅವ್ರು ಹೇಳ್ತಿದ್ರು, ಮಾರೇ ಕಡೆ ಅವರೆಲ್ಲ ಮಟ್ಕಾ ನಂಬರ್ ಕೇಳಿ ಸ್ಟಾರ್ಟ್ ಮಾಡಿದ್ರು ನನ್ನ ಹತ್ರ. ಒಂದ್ಸಲ ಲೆಫ್ಟಿಗೆ ಬರೋದು, ಒಂದ್ಸಲ ರೈಟಿಗೆ ಬರೋದು, ಒಂದ್ಸಲ ಸುಳ್ಳು ಬರೋದು, ಹಿಂಗೆಲ್ಲ ಆಗ್ತಾ ಇತ್ತು. ಕಡೆ ನನ್ನಮ್ಮ ಬೈತಾ ಇದ್ರು ನನ್ನ ಮಾವನಿಗೆ, ನೀವು ಹಾಳಾಗಿದ್ದೆಲ್ಲ ಮಾಡಿನೂ ಹಾಳು ಮಾಡ್ತೀರಿ ಅಂತೇಳಿ ಅದನ್ನು ಬಂದ್ ಮಾಡಿದ್ವಿ ನಾವು ಅಂತ ಹೇಳಿದ್ರು ಅವರು. ತುಂಬಾ ಕ್ಷುಲ್ಲಕ ವಿಚಾರಗಳಿಗೆ ಇದನ್ನ ಬಳಸ್ಕೊಂಡು ನಮ್ಮ ಹತ್ರ ಮತ್ತೆ ಯಾವುದೂ ದಾರಿ ಇಲ್ಲ, ಕುತ್ತಿಗೆ ಬಂದ್ಬಿಟ್ಟಿದೆ ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ಬೇರೆ ದಾರಿ ಇಲ್ಲೇ ಇದ್ದಾಗ ಅಂಜನವನ್ನು ಹಚ್ಚಬೇಕು. ಇನ್ನು ಯಾವಾಗಾದ್ರೂ ಎಲ್ಲೆಲ್ಲಾದ್ರೂ ಹಚ್ಕೊಂಡು ಕೂತ್ಕೊಂಡು ಸಾಧ್ಯನೇ ಇಲ್ಲ, ಬರೋದೇ ಇಲ್ಲ. ಬಂದ್ರೆ ಬೈದ್ ಬಿಡ್ತಾನೆ ಆಂಜನೇಯ. ಆ ಆಂಜನೇಯ ಸ್ವಾಮಿ ಸ್ವರೂಪದಲ್ಲಿ ಬರುವಂತ ಶಕ್ತಿ ಏನಿದೆ ಬೈದ್ ಬಿಡತ್ತೆ. ಕೆಲವೊಂದ್ಸಲ ಬಹಳ ಡಲ್ ಇರುತ್ತೆ, ಲೂಸ್ ಆಗಿ ಹೋಗುತ್ತೆ. ಕೆಲವೊಂದ್ಸಲ ಬಹಳ ಪವರ್ಫುಲ್ ಆಗಿ AK-47 ಫೈರ್ ಮಾಡ್ತಾರ ಆನ್ಸರ್ಸ್ಗಳು ಬರ್ತವೆ. ಈ ರೀಸೆಂಟ್ಲಿ ಇಂಥ ತಪ್ಪು ಮಾಡಿದ್ಯಾ, ಮೊದಲು ಅದಕ್ಕೆ ಇಂಥ ಪ್ರಾಯಶ್ಚಿತ್ತ ಮಾಡ್ಕೊಂಡು ಆಮೇಲೆ ನನ್ನನ್ನು ಕರಿ ಅಂತ ಹೇಳೋದಿರುತ್ತೆ. ಟಫ್ ಇದು, ಅಷ್ಟು ಸುಲಭ ಅಲ್ಲ ಅಂಜನ ಪ್ರಯೋಗ. ಹೇಗೆ ಬೇಕೋ ಹಾಗೆ ನಡೆಸ್ಕೊಂಡು ಹೋಗೋದಲ್ಲ, ಅದೆಲ್ಲ ಬೋಗಸ್ಸು. ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಅಂಜನ ಪ್ರಯೋಗಕ್ಕೆ. ಮತ್ತೆ ಕೆಲವೊಬ್ಬರು ಈ ನಿಧಿ ಹುಡುಕೋ ಕೆಲಸಕ್ಕೆ ಮಾಡ್ತಾರೆ, ಅದನ್ನು ಪ್ರಯೋಗ ಮಾಡ್ಲಿಕ್ಕೆ ಹೋಗ್ತಾರೆ. ಅದಂತೂ ಭಾಳ ಹಾಳು, ಅದನ್ನು ಮಾಡಲೇಬಾರ್ದು. ಬಯಸ್ಕೊಳ್ತಾರೆ, ಸಿಕ್ಕಾಪಟ್ಟೆ ಬಯಸ್ಕೊಳ್ತಾರೆ. ನಾನಂತೂ ನೋಡಲಿಲ್ಲ, ಹೇಳೋದು ಕೇಳಿದ್ದೇನೆ. ನಮ್ಮ ಹಿರಿಯರು ನಮಗೆಲ್ಲ ಇದನ್ನು ಹೇಳಿಕೊಟ್ಟಂಥ ಕೆಲವೊಬ್ಬರು ಆ ಥರ ಎಲ್ಲ ಮಾಡಿ ಬಯಸ್ಕೊಂಡಿದ್ದು ಭಾಳ ಇದೆ ಅಂತ ನಾನು ಕೇಳಿದ್ದೇನೆ. ಹಾಗಾಗಿ ಇಂತಹ ವಿಚಾರಗಳಿಗೆ ಬಳಸಿಕೊಳ್ಳದೆ ನಮ್ಮ ಕೈಲಿ ಆಗಲ್ಲ, ಇದು ಅಂತಿಮವಾಗಿ ಬೇರೆ ಯಾವ್ದು ದಾರಿ ಸಿಗ್ತಾ ಇಲ್ಲ ಅಂದಾಗ ಮಾತ್ರ ಈ ತರಹ ಪ್ರಯೋಗಕ್ಕೆ ಹೋಗ್ಬೇಕು ಅನ್ನೋದು ನಿಮ್ಮ ಅನಿಸಿಕೆ. ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರಿ ಅಂಜನ ಪ್ರಯೋಗದ ಬಗ್ಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದು ಈ ಹೊತ್ತಿನ ಶಂಕರ್ ಹೆಗ್ಡೆ ಪ್ರೆಸೆಂಟ್ಸ್ ಸತ್ಯ ಜ್ಯೋತಿಷ್ಯ, ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.